SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ. SSP ಸ್ಕಾಲರ್ಶಿಪ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆದ್ರೆ ಇದೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ, ಇದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ. ಅದಕ್ಕೆ ಮುಂಚೆ ವಿದ್ಯಾರ್ಥಿಗಳು ಯಾರಾದ್ರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ ಅನ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಟ್ಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಎಲ್ಲ ಒಂದು ಸ್ಟೇಟ್ ಮತ್ತೆ ಸೆಂಟ್ರಲ್ ಗವರ್ನಮೆಂಟ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಲೇ ಚಾನಲ್ಗೆ ಪಟ್ಟಂತ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ಈಗ SSP ಸ್ಕಾಲರ್ಶಿಪ್ ಬಂದಿರುವಂತಹ ಅಪ್ಡೇಟ್ಸ್ ಎಲ್ಲ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಇಲ್ಲಿ ನೀವು ಲಾಸ್ಟ್ ಡೇಟ್ ನೋಡೋದಾದ್ರೆ, ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಬಂದ್ಬಿಟ್ಟು ಇಲ್ಲಿ ಯಾವ ಯಾವ ಡಿಪಾರ್ಟ್ಮೆಂಟ್ಗೆ ಒಂದು ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಿದ್ದೀನಿ. ಮತ್ತೆ ಇಲ್ಲಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬಗ್ಗೆ ಕೇಳ್ತಿದ್ರು. ಇಲ್ಲಿ ರೈತ ವಿದ್ಯಾನಿಧಿ ಕೂಡ ಅಪ್ಡೇಟ್ ಆದ್ರೆ ಬಂದಿದೆ, ಅದ್ರ ಬಗ್ಗೆ ಕೂಡ ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಇಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಇದೇ ತಿಂಗಳು 30ನೇ ತಾರೀಕುವರೆಗೂ ನಿಮ್ಗೆ ಟೈಮ್ ಆದ್ರೆ ಇರುತ್ತೆ ಸ್ನೇಹಿತರೆ. ಅಲ್ಪಸಂಖ್ಯಾತರ ಅಂದ್ರೆ ಮೈನಾರಿಟಿ ವಿದ್ಯಾರ್ಥಿಗಳಿಗೆ, ಓಕೆನಾ. ತಾಂತ್ರಿಕ ಶಿಕ್ಷಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ. ತಾಂತ್ರಿಕ ಶಿಕ್ಷಣ ಇಲಾಖೆ ಅಂದ್ರೆ ಟೆಕ್ನಿಕಲ್ ಎಜುಕೇಶನ್ ವಿದ್ಯಾರ್ಥಿಗಳು, ನೀವು ಬಂದ್ಬಿಟ್ಟು ಅರ್ಜಿ ಸಲ್ಲಿಸೋದಕ್ಕೆ ನಿಮ್ಗೆ 31ನೇ ತಾರೀಕು ಅಂದ್ರೆ ಮುಂದಿನ ತಿಂಗಳು ಡಿಸೆಂಬರ್ 31ನೇ ತಾರೀಕುವರೆಗೂ ಕೂಡ ನಿಮ್ಗೆ ಟೈಮ್ ಆದ್ರೆ ಇದೆ ಸ್ನೇಹಿತರೆ. ನೀವು ಟೆಕ್ನಿಕಲ್ ಎಜುಕೇಶನ್ ವಿದ್ಯಾರ್ಥಿಗಳು ಕೇಳ್ತಿದ್ರಿ, ನಮ್ಗಿನ್ನು USN ಬಂದಿಲ್ಲ, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಏನು ಅನ್ನುವಂಥದ್ದನ್ನ ಕೇಳ್ತಿದ್ರಿ, ಲಾಸ್ಟ್ ಡೇಟ್ ಮುಗೀತಿದೆ ಅಂತ. ಆದ್ರೆ ನಿಮ್ಗೆ ಈಗ 31ನೇ ತಾರೀಕು ಡಿಸೆಂಬರ್ 31ನೇ ತಾರೀಕುವರೆಗೂ ಕೂಡ ಡೇಟ್ ಅನ್ನಾದ್ರೆ ಎಕ್ಸ್ಟೆಂಡ್ ಮಾಡಿರುವಂತದ್ದು. ಇಲ್ಲಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಡಿಸೆಂಬರ್ 31ನೇ ತಾರೀಕುವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅವರು ಕೂಡ ಇಲ್ಲಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಇಲ್ಲಿ ಟೈಮ್ ಬಂದ್ಬಿಟ್ಟು 31ನೇ ತಾರೀಕುವರೆಗೂ ನಿಮ್ಗೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ, ಡಿಸೆಂಬರ್ 31ವರೆಗೂ. ಕೃಷಿ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂದ್ರೆ ಇಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ ರೈತ ವಿದ್ಯಾನಿಧಿದು. ಇಲ್ಲಿ ರೈತ ವಿದ್ಯಾನಿಧಿಗೆ ಅಪ್ಲೈ ಮಾಡೋದಕ್ಕೆ 31/1/2025 ಓಕೆನಾ. 2025 ಜನವರಿವರೆಗೂ ನಿಮ್ಗೆ ಟೈಮ್ ಇದೆ, ಅಂದ್ರೆ ಮುಂದಿನ ವರ್ಷ, ಓಕೆನಾ. ಈಗ ಬರುವಂತಹ ವರ್ಷದಲ್ಲಿ ಮುಂದಿನ ವರ್ಷ ನಿಮ್ಗೆ 31ನೇ ತಾರೀಕುವರೆಗೂ, ಜನವರಿ 31ನೇ ತಾರೀಕುವರೆಗೂ ಟೈಮ್ ಇದೆ. ನೀವು ಕೃಷಿ ಇಲಾಖೆ ಮೆಟ್ರಿಕ್ ನಂತರದ ಅಂದ್ರೆ ರೈತ ವಿದ್ಯಾನಿಧಿ ಅಪ್ಲೈ ಮಾಡಕ್ಕೆ, ಓಕೆನಾ ಸ್ನೇಹಿತರೆ. ಈ ರೀತಿಯಾಗಿ ನಿಮ್ಗೆ ಬಂದಿರುವಂತದ್ದು ಇವು ಅಪ್ಡೇಟ್ಸ್. ರೈತ ವಿದ್ಯಾನಿಧಿ ಅಂತೂ ತುಂಬಾನೇ ಖುಷಿ ತರ್ತಿದೆ ವಿದ್ಯಾರ್ಥಿಗಳಿಗೆ. ನಿಮ್ಗೆ ರೈತ ವಿದ್ಯಾನಿಧಿ ಅದು ಹೆಂಗ್ ವರ್ಕ್ ಆಗುತ್ತೆ, ಅದ್ರಿಗೆ ಏನಾದ್ರು ಸಪರೇಟ್ ಅಪ್ಲೈ ಮಾಡ್ಬೇಕಾ ಏನು ಅನ್ನುವಂತಹ ಡೌಟ್ಸ್ ಎಲ್ಲ ನಿಮ್ಗೆ ಇರುತ್ತೆ. ಅವೆಲ್ಲದ್ರ ಬಗ್ಗೆ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಆದ್ರೆ ಕೊಡ್ತೀನಿ. ರೈತ ವಿದ್ಯಾನಿಧಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ. ಈಗ ಯಾರಾದ್ರೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆದು, ಹಿಂದುಳಿದ ಕಲ್ಯಾಣ ಇಲಾಖೆದ ಯಾರಾದ್ರೂ ಸ್ಕಾಲರ್ಶಿಪ್ ಅಪ್ಲೈ ಮಾಡಿಲ್ಲ ಅಂದ್ರೆ ನಿಮ್ಗೆ ಯಾವ ರೀತಿಯಾಗಿ ರೈತ ವಿದ್ಯಾನಿಧಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಏನು ಅನ್ನುವಂಥದ್ದನ್ನ ಎಲ್ಲ ಮುಂದಿನ ವಿಡಿಯೋ ಅಲ್ಲಾದ್ರೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ. ಈಗ ನಿಮಗೆ SSP ಸ್ಕಾಲರ್ಶಿಪ್ ಹಣ ಯಾವಾಗ ಬರುತ್ತೆ ಅಂತ ಪ್ರತಿಯೊಬ್ರು ಕಾಮೆಂಟ್ಸ್ ಅಲ್ಲಿ ಬಂದು ಕೇಳ್ತೀರಾ ಸ್ನೇಹಿತರೆ. ಈಗ SSP ಸ್ಕಾಲರ್ಶಿಪ್ ಹಣ ಆದ್ರೆ 2023-24ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಕೆಲವರಿಗೆ ಜಮಾ ಮಾಡಿದ್ದಾರೆ, ಕೆಲವರಿಗೆ ಹಣ ಆದ್ರೆ ಜಮಾ ಮಾಡಿಲ್ಲ. ಮತ್ತೆ 2022-23ನೇ ಸಾಲಿನ ವಿದ್ಯಾರ್ಥಿಗಳು ಯಾರಿಗೆ ಸ್ಕಾಲರ್ಶಿಪ್ ಅಮೌಂಟ್ ಹಾಕಿರ್ಲಿಲ್ಲೋ ಅಂತ ಒಂದು ವಿದ್ಯಾರ್ಥಿಗಳಿಗೆ ಒಂದು 60 to 70% ವಿದ್ಯಾರ್ಥಿಗಳಿಗೆ ಕಳೆದ ಒಂದು ವಾರದಿಂದ ಹಣ ಆದ್ರೆ ಜಮಾ ಮಾಡಿದ್ದಾರೆ. ಕಳೆದ ಒಂದು ವಾರ ಅಲ್ಲ, ಕಳೆದ 15 ದಿನಗಳಿಂದ ಹಣ ಆದ್ರೆ ಜಮಾ ಆಗ್ತಿದೆ. ಇನ್ನು ಕೆಲವರಿಗೆ ಒಂದು 20-25% ವಿದ್ಯಾರ್ಥಿಗಳಿಗೇನೋ ಇನ್ನೂ ಹಣ ಬಂದಿಲ್ಲ, ಓಕೆನಾ. ನಿಮ್ಗೂ ಹಣ ಬರುತ್ತೆ, ತಲೆ ಕೆಡ್ಸ್ಕೊಬಿಡಿ. SSP ಸ್ಕಾಲರ್ಶಿಪ್ ಎಷ್ಟೇ ಲೇಟ್ ಆಗ್ಲಿ, ಒಂದು 2 ವರ್ಷ ಲೇಟ್ ಆಗ್ಲಿ, 2.5 ವರ್ಷ ಲೇಟ್ ಆಗ್ಲಿ, ಹಣ ಅಂತೂ ಪಕ್ಕ ಜಮಾ ಮಾಡೇ ಮಾಡ್ತಾರೆ SSP ಸ್ಕಾಲರ್ಶಿಪ್ ಹಣ, ಅದ್ರ ಬಗ್ಗೆ ನೋ ಡೌಟ್. ಆದ್ರೆ ಟೈಮಿಗೆ ಜಮಾ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಫೀಸ್ ಕಟ್ಕೊಳ್ಳೋರು ಇರ್ತಾರೆ, ಎಷ್ಟೋ ಜನ ಬಡ ವಿದ್ಯಾರ್ಥಿಗಳು ಇರ್ತಾರೆ, ಸ್ಕಾಲರ್ಶಿಪ್ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅವ್ರಿಗೆಲ್ಲ ತುಂಬಾನೇ ಉಪಯೋಗ ಆಗ್ತಿತ್ತು. ಈಗ ಒಂದು 30% ವಿದ್ಯಾರ್ಥಿಗಳಿಗೆ ಬಂದಿಲ್ಲ, 2022-23ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಒಂದು 20-30% ವಿದ್ಯಾರ್ಥಿಗಳಿಗೆ ಇನ್ನೂ ಹಣ ಆದ್ರೆ ಬಂದಿಲ್ಲ, ಬರುತ್ತೆ, ತಲೆ ಕೆಡ್ಸ್ಕೊಬೇಡಿ ಸ್ನೇಹಿತರೆ. ಇದು ಸದ್ಯ ಮಟ್ಟಕ್ಕೆ ಬರ್ತಿರುವಂತಹ ಅಪ್ಡೇಟ್ಸ್. ನಿಮಗೆ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ ಬಗ್ಗೆ ಹೆಚ್ಚಿಗೆ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿರ್ತಾರೋ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.